ಅಖಿಲ, ದಾಮಿನಿ ರತ್ನವೇಣಿ ಬಗ್ಗೆ ಏನು ಹೇಳಿದ್ಲು? ನೀನೇನು ಮಾಡ್ತಿದ್ಯಾ? ರತ್ನವೇಣಿ ಪುಟಾಣಿ ಜೊತೆ ಆ ರೀತಿ ನಡ್ಕೊಳ್ತಿದ್ರು, ಮತ್ತೆ ಪುಟಾಣಿನ ಅವ್ರ ಜೊತೆನೇ ಹೊರಗೆ ಕಳಿಸಿದ್ಯಲ್ಲ, ಇದು ಸರಿನಾ? ಅಂದರೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ ರಘು? ಅಲ್ಲ ಅಖಿಲ, ಆದರೆ ನೀನು ಈ ರೀತಿ ನಡ್ಕೊಳ್ತಿರೋದು ಎಲ್ರಿಗೂ ಕನ್ಫ್ಯೂಸ್ ಆಗ್ತಿದೆ. ಅಲ್ಲ ರಘು, ದಾಮಿನಿ ಬಂದು ಕಂಪ್ಲೇಂಟ್ ಮಾಡಿದ ಕೂಡಲೇ ನಾನು ಹೇಗೆ ರತ್ನವೇಣಿಯವ್ರಿಗೆ ಹೇಳೋಕ್ಕಾಗುತ್ತೆ? ಅವ್ರ ಮೇಲೆ ಹೇಗೆ ಆ್ಯಕ್ಷನ್ ತಗೊಳಕ್ಕಾಗುತ್ತೆ? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅನ್ನೋ ಮಾತಿದೆ ನೋಡಿ. ದಾಮಿನಿ ಬಂದು ರತ್ನವೇಣಿ ಬಗ್ಗೆ ಕಂಪ್ಲೇಂಟ್ ಹೇಳ್ತಿದ್ದ ಹಾಗೆ ನಾನು ಹೇಗೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳಕ್ಕಾಗುತ್ತೆ ಹೇಳಿ? ದಾಮಿನಿಗೆ ರತ್ನವೇಣಿನ ಕಂಡ್ರೆ ಸ್ವಲ್ಪ ಅಷ್ಟಕ್ಕಷ್ಟೆ. ಯಾವಾಗಲೂ ಅವರಿಬ್ಬರ ಮಧ್ಯೆ ಏನಾದರೂ ಒಂದು ತಾಕಲಾಟ ನಡ್ತಾನೇ ಇರುತ್ತೆ. ನೀವು ಅದನ್ನೆಲ್ಲ ನೋಡಿದ್ದೀರಾ. ಪುಟಾಣಿ ಮೇಲೆ ರತ್ನವೇಣಿ ಹೊರಟಾಗಿ ನಡ್ಕೊಳ್ಳೋದನ್ನ ದಾಮಿನಿನೇ ಯಾಕೆ ಹೆಚ್ಚು ಮಾಡಿ ಹೇಳಿರಬಾರ್ದು? ಸರಿ, ಆಯಿತು, ಒಪ್ಕೋತೀನಿ. ಅವಳು ಹಾಗೆ ಹೇಳಿದಾಳೆ ಅನ್ಕೊಳ್ಳೋಣ. ಆದರೆ ಮತ್ತೆ ಪುಟಾಣಿನ ರತ್ನವೇಣಿಯವ್ರ ಜೊತೆ ಹೊರಗೆ ಕಳಿಸೋದಕ್ಕೆ ಕಾರಣ ಏನು? ಕಾರಣ ಇದೆ ರಘು. ಕಾರಣ ಇಲ್ಲದೆ ಅಖಿಲ ಯಾವ ಕೆಲಸನೂ ಮಾಡಲ್ಲ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ? ಹಾಗಲ್ಲ ಅಖಿಲ. ರಘು, ನನ್ನ ಮೇಲೆ ನಿಮಗೆ ನಂಬಿಕೆ ಇದೆ ಅಲ್ವಾ? ಖಂಡಿತ ಇದೆ. ಹಾಗಾದರೆ ಏನು ತಲೆ ಕೆಡಿಸ್ಕೋಬೇಡಿ. ನಾನು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇರುತ್ತೆ. ಏನು ನಡೀತಾ ಇದೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ರತ್ನವೇಣಿ ನೋಡಿದ್ರೆ ಪುಟಾಣಿ ಜೊತೆ ಸರಿಯಾಗಿ ನಡ್ಕೋತಾ ಇಲ್ಲ. ಅದನ್ನು ಅಖಿಲ ಹೇಳಿದ್ರು, ಅವಳು ಮತ್ತೆ ಪುಟಾಣಿನ ರತ್ನವೇಣಿ ಜೊತೆ ಹೊರಗೆ ಕಳಿಸಿದಾಳೆ. ಯಾಕೆ ಅಂತ ಕೇಳಿದ್ರೆ ನನ್ನ ಮೇಲೆ ನಂಬಿಕೆ ಇಡಿ, ನಾನು ಸರಿಯಾದದನ್ನೇ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಯಾಕೆ ಏನು ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಅತ್ಯಮ್ಮ ಈ ರೀತಿ ಹೇಳ್ತಾ ಇದ್ದಾರೆ ಅಂದರೆ ಅವ್ರ ನಿರ್ಧಾರ ಸರಿಯಾಗೇ ಇರುತ್ತೆ ಮಾವ. ನೋಡೋಣ, ನಾಳೆ ಒಂದಿನ ಅಲ್ವಾ, ಆಮೇಲೆ ಏನು ಅಂತ ಗೊತ್ತಾಗುತ್ತೆ. ನಾಳೆ ಹೇಗಿದ್ರು ರತ್ನವೇಣಿಯವರು ನಮ್ಮ ಪುಟಾಣಿನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರಲ್ವಾ, ಅವ್ರು ಹೇಗೆ ನೋಡ್ಕೋತಾರೆ ಅಂತ ನಮ್ಮ ಪುಟಾಣಿನೇ ಹೇಳ್ತಾಳೆ. ಆಗ ಅವಳು ನಿಜವಾದ ಬಣ್ಣ ಏನು ಅಂತ ಅತ್ಯಮ್ಮಂಗೆ ಗೊತ್ತಾಗುತ್ತೆ. ಆದರೂ ರತ್ನವೇಣಿ ಪುಟಾಣಿನ ಯಾಕೆ ಆ ರೀತಿ ನಡ್ಸ್ಕೋತಾರೆ? ಅದು ಅವ್ರಿಗೂ ಮೊಮ್ಮಗು ಅಂತ ತಾನೇ ಅನ್ಕೊಂಡಿರೋದು. ಅಪ್ಪ, ಪುಟಾಣಿ ತನ್ನ ಮೊಮ್ಮಗಳಲ್ಲ ಅನ್ನೋ ಸತ್ಯ ರತ್ನವೇಣಿ ಗೊತ್ತಾಗಿದೆ. ಏನಪ್ಪ ಹೇಳ್ತಿದ್ಯಾ? ನಿಜಾನಾ? ಹೌದಪ್ಪ. ಪಾರುಗೆ ಡೆಲಿವರಿ ಮಾಡಿ ಡಾಕ್ಟರ್ ಹತ್ರ ಹೋಗಿ ಪಾರುಗೆ ಮಗು ಅಂದರೆ ಇಷ್ಟ, ಆದರೆ ಜನನಿ ಮಗುನ ಅವಳು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಏನೇನೋ ಎಮೋಷ್ನಲ್ ಆಗಿ ಡ್ರಾಮಾ ಮಾಡಿ ಅವ್ರ ಹತ್ರ ಸತ್ಯ ಬಾಯಿ ಬಿಡಿಸಿದ್ದಾರೆ. ಹಾಗಾದ್ರೆ ಈ ಸತ್ಯ ಅವ್ರಿಗೆ ಗೊತ್ತಿದೆ ಅನ್ನೋ ವಿಚಾರ ಯಾರ ಹತ್ರನೂ ಯಾಕೆ ಹೇಳಿಲ್ಲ? ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಓ, ಅದಕ್ಕ ಅವರು ಪುಟಾಣಿ ಜೊತೆ ಆ ರೀತಿ ನಡ್ಕೊಳ್ಳೋದು? ಈ ಸತ್ಯನ ಅಖಿಲ ಹತ್ರ ನಾವೇ ಹೇಳಿದ್ರೆ? ಮಾವ, ದಯವಿಟ್ಟು ನೀವು ಮಾತ್ರ ಹೇಳಬೇಡಿ. ಈ ವಿಷಯ ಅತ್ಯಮ್ಮಂಗೆ ಗೊತ್ತಾಗೋದಾದ್ರೆ ಅದು ರತ್ನವೇಣಿಯವರಿಂದಾನೇ ಗೊತ್ತಾಗ್ಲಿ. ಪುಟಾಣಿ ನನ್ನ ಮಗಳು ಅನ್ನೋ ವಿಷಯನ ಅವರು ಅತ್ಯಮ್ಮಂಗೆ ಇಷ್ಟೊತ್ತಾದರೂ ಹೇಳಿಲ್ಲ ಅಂತಂದರೆ ಅವ್ರಿಗೆ ಅತ್ಯಮ್ಮಂಗೆ ಹೇಳೋ ಯೋಚನೆ ಇಲ್ಲ ಅಂತ ಅನ್ಸುತ್ತೆ ಮಾವ. ಪುಟಾಣಿ ಜನನಿ ಮಗಳಲ್ಲ, ನಮ್ಮ ಮಗಳು ಅನ್ನೋ ವಿಷಯ ಅತ್ಯಮ್ಮಂಗೆ ಗೊತ್ತಾದರೆ ಅವ್ರು ಖಂಡಿತ ಈ ವಿಷಯನ ಜನನಿಗೆ ಹೇಳೇ ಹೇಳ್ತಾರೆ. ಆಗ ಜನನಿಗೆ ಈ ನೋವನ್ನ ತಡ್ಕೊಳ್ಳೋದಕ್ಕಾಗಲ್ಲ ಅಂತ ಯೋಚನೆ ಮಾಡಿ ರತ್ನವೇಣಿಯವರು ಸುಮ್ಮನಾಗಿರ್ಬೋದಷ್ಟೆ. ಇದ್ರೂ ಇರ್ಬೋದು. ಹಾಗಾದರೆ ನಾಳೆ ಪುಟಾಣಿನ ಹೇಗೆ ನಡ್ಸ್ಕೋತಾರೆ, ಯಾವ ರೀತಿ ನೋಡ್ಕೋತಾರೆ ಅಂತ ನಾವು ನೋಡೋಣ. ಅದೇ ಯೋಚನೆ ಅಖಿಲನ್ ತಲೆಯಲ್ಲೂ ಇರ್ಬೋದಾ?
ಏನು ರತ್ನವೇಣಿ, ಮೊಮ್ಮಗಳನ್ನ ಹೊರಗಡೆ ಸುತ್ತಾಡ್ಸೋದಕ್ಕೆ ತಯಾರಾಗಿ ಬಂದ್ಬಿಟ್ರಾ? ಹಾಂ ಅದಕ್ಕೆ ಪುಟಾಣಿನೂ ರೆಡಿ ಆಗ್ತಿದ್ದಾಳೆ. ಅವಳು ರೆಡಿ ಆಗ್ತಿದ್ದ ಹಾಗೆ ಹೊರಡದೆ. ಒಳ್ಳೇದಾಗಲಿ, ಹೋಗಿ ಬನ್ನಿ. ಅದಕ್ಕೆ ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಚಚೆ, ನಾನು ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೊಳ್ಳಿ? ಏನು ವಿಷಯ ಹೇಳಿ? ಅದು ನನ್ನ ಕೈಯಲ್ಲಿ ಜಾಸ್ತಿ ದುಡ್ಡಿಲ್ಲ. ಈ ATMದು ಅದ್ಯಾವುದೋ ಕಾರ್ಡ್ ಬರುತ್ತಲ್ಲ, ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಂತಲೂ ನನಗೆ ಗೊತ್ತಿಲ್ಲ. ಆಮೇಲೆ ಈ ಮೊಬೈಲಲ್ಲಿ ಇರೋದನ್ನೆಲ್ಲ ನನ್ನ ಕೈಲಿ ಬಳಸೋಕ್ಕೂ ಬರಲ್ಲ. ಕೈಯಲ್ಲಿ ದುಡ್ಡಿದ್ರೇ ಸಮಾಧಾನ ಅಲ್ವಾ? ಅಲ್ಲದೆ ದಾರಿ ಮಧ್ಯೆ ಪುಟಾಣಿ ಏನು ಕೇಳುತ್ತೋ ಏನೋ ಗೊತ್ತಿಲ್ಲ. ಕೇಳಿದ ಕೂಡಲೇ ಕೊಡಿಸ್ಬೇಕು ಅಂದರೆ ಕೈಯಲ್ಲಿ ದುಡ್ಡಿದ್ರೆ ಒಳ್ಳೆಯದು. ರತ್ನವೇಣಿ, ನಿಮಗೆ ನೆನಪಿದೆಯಾ, ನೀವು ಅವತ್ತೊಂದು ದಿವಸ ಒಬ್ಬರೇ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದ್ರಿ, ಏನೋ ಕೆಲಸ ಇದೆ ಅಂತ. ಆವತ್ತೇ ನಾನು ನಿಮ್ಮ ಹತ್ರ ಕೇಳಿದ್ದೆ, ದುಡ್ಡೇನಾದರೂ ಬೇಕಾದರೆ ಸಂಕೋಚ ಇಲ್ಲದೆ ಕೇಳಿ ಕೊಡ್ತೀನಿ ಅಂತ. ಇವತ್ತು ಮೊಮ್ಮಗು ಜೊತೆ ಹೊರಗಡೆ ಸುತ್ತಾಡಕ್ಕೆ ಹೊರಟಿದ್ದೀರಾ ಅಂದಮೇಲೆ ದುಡ್ಡು ಕೊಡದೇ ಇರ್ತೀನಾ? ಅದಕ್ಕೂ ವ್ಯವಸ್ಥೆ ಆಗಿದೆ. ರಘು, ಅದಕ್ಕೆ ಇಷ್ಟೊಂದು ದುಡ್ಡಿದೆ, ನನಗೆ ಒಂದು 2,000 ಇದ್ರೆ ಸಾಕು. ಅದಕ್ಕೆ ಅಯ್ಯೋ, ಈಗ ಬೆಲೆ ಹೆಚ್ಚಾಗಿರೋ ದಿನಗಳಲ್ಲಿ ಯಾವುದಕ್ಕೆ ಎಷ್ಟು ಖರ್ಚಾಗುತ್ತೋ ಗೊತ್ತೇ ಆಗಲ್ಲ. ಸುತ್ತಾಡಕ್ಕೆ ಅಂತ ಹೊರಟಿರೋವಾಗ ನಿಮ್ಗೇನು ಬೇಕೋ, ಮಗುಗೇನು ಬೇಕೋ ಎಲ್ಲ ಧಾರಾಳವಾಗಿ ತಗೊಳ್ಳಿ. ಯಾವುದಕ್ಕೂ ಕೊರತೆ ಆಗೋದು ಬೇಡ. ಸರಿ, ಅದಕ್ಕೆ ಉಳ್ದಿದ್ನ ಹಾಗೆ ವಾಪಸ್ ತಗೊಂಬಂದು ಕೊಟ್ಬಿಡ್ತೀನಿ. ಅಯ್ಯೋ, ಅದೇನೂ ಬೇಡ, ಅದನ್ನು ನಿಮ್ಮ ಹತ್ರನೇ ಇಟ್ಕೊಂಡಿರಿ, ಮತ್ತೆ ಯಾವಾಗಾದರೂ ಉಪಯೋಗ ಮಾಡ್ಕೊಳ್ಳಿ. ಸರಿ, ಅದಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಪುಟಾಣಿ ರೆಡಿ ಆಗ್ತಿದ್ದಾಳೆ. ಅವಳು ರೆಡಿ ಆಗ್ತಿದ್ದ ಹಾಗೆ ಹೊರಟು ಬಿಡ್ತೀವಿ. ಆಯಿತು. ಸಾವಿತ್ರಿ, ರಘು, ನನಗೆ ಒಂದು ಮೀಟಿಂಗ್ ಅಟೆಂಡ್ ಮಾಡೋದಿದೆ, ಆಫೀಸ್ಗೆ ಹೋಗಿ ಬರ್ತೀನಿ. ನೀನಾ? ಯಾಕೆ ಹೋಗ್ಬಾರ್ದಾ? ಚಚ, ಹಾಗೇನಿಲ್ಲ. ಇಷ್ಟು ದಿನ ಆರಾಮಾಗಿ ಮನೇಲಿ ರೆಸ್ಟ್ ತಗೋತಿದ್ದೆಲ್ಲ, ಈಗ ಸಡನ್ನಾಗಿ ಆಫೀಸ್ ಹೋಗ್ತೀನಿ ಅಂತ ಹೇಳ್ತಿದ್ಯಾ, ಅದಕ್ಕೆ ಕೇಳಿದೆ. ಅದು ಏನು ಕೆಲಸ ಇದೆ ಹೇಳು, ಬೇಕಾದ್ರೆ ನಾನು ಹೋಗಿ ಮುಗಿಸ್ಕೊಂಡು ಬರ್ತೀನಿ. ಬೇಡ ರಘು, ಒಂದು ಇಶ್ಯೂ ಬಗ್ಗೆ ನಾನು ಜನನಿ ಹತ್ರ ಮಾತಾಡಿದ್ದೀನಿ, ಅದರ ಡೀಟೇಲ್ಸ್ ಎಲ್ಲ ತೊಗೊಂಡಿದ್ದೀನಿ. ಅದನ್ನೆಲ್ಲ ಈಗ ನಿಮಗೆ ವಿವರಿಸಿ ಹೇಳುವಷ್ಟು ವ್ಯವಧಾನ ನನಗಿಲ್ಲ. ಅದಕ್ಕೆ ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ. ಆಮೇಲೆ ಇಟ್ಸ್ ಅ ಚೇಂಜ್ ಫಾರ್ ಮೀ ಆಲ್ಸೋ. ಹನುಮಂತು ಎಲ್ಲೋ ಹೊರಗಡೆ ಹೋಗಿದ್ದಾನೆ, ಅವನಿದ್ದಿದ್ರೆ ನಿನ್ನ ಜೊತೆಲಿ ಬರ್ತಿದ್ನೋ ಏನೋ. ಪರವಾಗಿಲ್ಲ, ಸೋಮು ಇದ್ದಾನಲ್ಲ, ಅವನನ್ನೇ ಕರ್ಕೊಂಡು ಹೋಗ್ತೀನಿ. ಸರಿ. ಜಯ, ಪಾರು, ಇದೇನಮ್ಮ ಚೆನ್ನಾಗಿ ಹಣ್ಣು ತುಂಬಿಸ್ತಾ ಇದೆಯಾ? ಹೌದು ಚಿಕ್ಕತ್ತೆ, ಪುಟಾಣಿ ಅವ್ರ ಜೊತೆ ಹೊರಗಡೆ ಹೋಗ್ತಾ ಇದ್ದಾಳಲ್ವಾ, ಅಲ್ಲಿ ಅವ್ರು ಅವಳಿಗೆ ತಿನ್ನೋದಕ್ಕೆ ಕೊಡಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಅಂದೆ ಪುಟಾಣಿ ನನ್ನ ಮಗಳು ಅಂತ ಗೊತ್ತಾದಾಗಿಂದ ಮೊದಲಿನ ಹಾಗೆ ಪುಟಾಣಿ ಮೇಲೆ ಅವ್ರು ಯಾವ ಪ್ರೀತಿನೂ ತೋರಿಸ್ತಾ ಇಲ್ಲ. ಕಳೆದ ಸಲ ಪಾರ್ಕಿಗೆ ಕರ್ಕೊಂಡು ಹೋದಾಗ ಪುಟಾಣಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನೂ ತಿಂದೇ ಇದ್ಲು. ಅದಕ್ಕೆ ಹಾಗಾಗಬಾರ್ದು ಅಂತ ನಾನು ಹಣ್ಣುಗಳನ್ನ ಹಾಕಿಡ್ತಾ ಇದ್ದೆ. ನೀನು ಹೇಳೋದು ನಿಜಾನೇ, ನಿನಗಿರೋಷ್ಟು ಕಾಳಜಿ ಆ ಹೆಂಗಸಿಗಿಲ್ಲ. ಹೋಗ್ಲಿ ಬಿಡು, ಅದ್ರ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ? ಪುಟಾಣಿ, ಯಜಮಾನ್ರೆ ಪುಟಾಣಿನ ಕೂರಿಸಿ ತಿಂಡಿ ತಿನ್ನಿಸ್ತೀನಿ. ಗಂಗಾ, ಕೂತ್ಕೋ. ಈಗ ನಮ್ಮ ಪುಟಾಣಿಗೆ ತಿಂಡಿ ತಿನ್ಸೋಣ. ಗಂಧ, ನೀನು ಹೊರಗಡೆ ಹೋದಾಗ ನಿನಗೇನಾದರೂ ನನ್ನ ಹತ್ರ ಮಾತಾಡಬೇಕು ಅಂತ ಅನ್ಸಿದ್ರೆ ಅಲ್ಲಿ ಯಾರ ಹತ್ರ ಆದರೂ ಫೋನ್ ಇಸ್ಕೊಂಡು ನನಗೆ ಕಾಲ್ ಮಾಡ್ತು, ಸರಿನಾ? ನಿನ್ನ ನಂಬರ್
ಸಾರಥಿ. ಸರಿ, ನಾನು ನಂಬರ್ ನಿಂಗೆ ಹೇಳ್ತೀನಿ, ಅದು ನೆನ್ಪಿಟ್ಕೊಳ್ತೀಯಾ? ನೋಡೋಣ, ಇವಾಗ ಇನ್ನೊಂದ್ಸತಿ ಹೇಳು. ನಿನ್ ನಂಬರಿಗೆ ಗೊತ್ತಾಯ್ತು ಸಾರಥಿ. ವೆರಿ ಗುಡ್. ಹೀಗೆ ಯಾವಾಗಲೂ ನನ್ನ ನಂಬರ್ನ ನೆನಪಲ್ಲಿ ಇಟ್ಕೊಂಡಿರ್ಬೇಕು, ಸರಿನಾ? ಇನ್ನೊಂದು ದಿನ ಯಾವತ್ತಾದ್ರೂ ನಿಂಗೆ ಪಾರು ನಂಬರ್ನ ಹೇಳ್ಕೊಡ್ತೀನಿ. ಸರಿ ಸಾರಥಿ. ಜಾನೆ ಕಂದ, ಯಾವುದಕ್ಕೂ ನನ್ನ ನಂಬರ್ನ ನಿನಗೆ ಬರ್ಕೊಡ್ತೀನಿ, ಸರಿನಾ? ಅದನ್ನ ಇಟ್ಕೋ. ಆ ಮಾಡು ಬಂಗಾರಿ. ಚೆನ್ನಾಗಿದ್ಯಾ? ಕಂದ, ನಾನು ಇದರಲ್ಲಿ ನನ್ನ ಫೋನ್ ನಂಬರ್ ಬರೆದಿದ್ದೀನಿ. ಈ ಚಿಟ್ನ ನಿನ್ನ ಪಾಕೆಟಲ್ಲಿ ಇಟ್ಟಿರ್ತೀನಿ. ನಾನು ಏನಾದರೂ ಅಲ್ಲಿಗೆ ಬರಬೇಕು ಅಂತ ನಿನಗೆ ಅನ್ಸಿದ್ರೆ ಫೋನ್ ಮಾಡು, ಟಕ್ ಅಂತ ಬರ್ತೀನಿ, ಸರಿನಾ? ನಿನ್ನ ಮಗಳನ್ನ ನೀನು ಹೇಗೆ ತಯಾರು ಮಾಡಿ ಕಳಿಸಿದ್ರು ನಾನು ಹೇಗೆ ನೋಡ್ಕೋಬೇಕೋ ಹಾಗೆ ನೋಡ್ಕೊಳ್ಳೋದು. ಅದನ್ನು ಮಾತ್ರ ಯಾರೂ ತಪ್ಸೋಕ್ಕಾಗಲ್ಲ. ಛೇ, ಇವಳ ಮಗಳಿಗೆ ನಾನು ಸುತ್ತಾಡಿಸ್ಬೇಕಾ? ಆಯ್ತಾಯ್ತು, ಇವತ್ತು ಸರಿಯಾಗಿ ಮಾಡ್ತೀನಿ. ಪುಟಾಣಿ, ತಿಂಡಿ ತಿಂದಿದ್ದೆಲ್ಲ ಆಯ್ತಾ? ತಿಂತಾ ಇದ್ದಾಳೆ. ನೀವು ಕೂತ್ಕೊಳ್ಳಿ, ನಿಮಗೂ ಬಡಿಸ್ತೀನಿ. ಬೇಡಮ್ಮ, ನನಗೆ ಯಾಕೋ ಇವತ್ತು ಹೊಟ್ಟೆ ಹಸಿವಾಗ್ತಿಲ್ಲ. ಜನ 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 ಕಾಂಚನ ಅನ್ನೋ ಹಾಗೆ ಕೈಯಲ್ಲಿ ದುಡ್ಡಿದ್ರೆ ಹಶ್ವೆಲ್ಲಿಂದ ಆಗುತ್ತೆ. ಅಂದರೆ ನಾನೇನು ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀನಿ ಅಂತನಾ ನಿನ್ನ ಮಾತಿನ ಅರ್ಥ? ಛೇ, ನಾನು ಯಾಕೆ ಹಾಗೆ ಹೇಳಿ ರತ್ನ ಏಣಿಯವರೇ? ಅಲ್ಲಲ್ಲ, ವೇಣಿಯವರೇ, ನೀವು ಎಷ್ಟು ಬೇಕಾದರೂ ಖರ್ಚು ಮಾಡ್ಕೋಬಹುದು. ಅಖಿಲಕ್ಕನೇ ಹೇಳಿದಾರಲ್ವಾ? ಹಾಂ, ನಡಿಕಂದ, ಹೊತ್ತಾಯ್ತು. ಎಲ್ಲಿ ಎಲ್ರಿಗೂ ಬಾಯ್ ಅಣ್ಣ. ಬಾಯ್ ಪಾರು, ಬಾಯ್ ಸಾರಥಿ, ಬಾಯ್ ದಾಮಿನಜ್ಜಿ. ಬಾಯ್ ಕಂದಮ್ಮ. ಬಮ್ಮ ಹೊತ್ತಾಯ್ತು. ಯಾಕಾದರೂ ಈ ದರಿದ್ರ ಹುಡುಗಿನ ನನಗೆ ಗಂಟು ಹಾಕಿದ್ರು. ಅದೇನೋ ಅಂತಾರಲ್ಲ, ಕೆಲಸ ಇಲ್ಲ ಕ್ಯಾಮೆ ಇಲ್ಲ ಅಂತ. ಅದಕ್ಕೆ ಕೆಲಸ ಮಾಡಿ ಅಂತ ನನಗೆ ಕಳಿಸಿರ್ಬೇಕು. ಓ, ಥೇಟ್ ಆದಿ ಥರನೇ ಕಾಣಿಸ್ತಾಳೆ. ನನಗೇನೋ ಆ ರತ್ನವೇಣಿ ಜೊತೆ ನಮ್ಮ ಪುಟಣಿನ ಆಚೆ ಕಳಿಸಿದ್ದು ಸಮಾಧಾನನೇ ಆಗ್ತಾಯಿಲ್ಲ. ನನಗೆ ಆ ಹೆಂಗ್ಸ್ ಮೇಲೆ ನಂಬಿಕೆನೇ ಇಲ್ಲ. ಪಾರು, ನಾನು ಇವಾಗಲೇ ಆ ಹೆಂಗ್ಸ್ನ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಯಜಮಾನ್ರೆ, ಬೇಡ, ಸುಮ್ಮನೆ ಇರಿ. ಇದು ಅತ್ತೆಯಮ್ಮ ತಗೊಂಡಿರೋ ನಿರ್ಧಾರ. ನಾವಿದನ್ನು ಗೌರವಿಸಲೇಬೇಕು. ಅಲ್ಲದೆ ನೀವು ಅವ್ರ ಹಿಂದೆ ಹೋಗೋದು, ಅದನ್ನು ಅವ್ರು ನೋಡಿ ಅತ್ತೆಯಮ್ಮಂಗೆ ಹೇಳೋದು, ಸುಮ್ಮನೆ ಇರಾದಂತೆಲ್ಲ ಬೇಕಾ ಯಜಮಾನ್ರೆ? ಹೌದು ಕಣಪ್ಪ ಆದಿತ್ಯ, ಆ ಹೆಂಗ್ಸ್ರು ಪುಟಾಣಿಗೆ ಏನಾದರೂ ಮಾಡಿಬಿಡ್ತಾಳೆ ಅಂತ ತಾನೇ ನಿನ್ನ ಯೋಚನೆ? ಹೌದು ಚಿಕ್ಕಮ್ಮ. ಹಾಗೆಲ್ಲ ಏನೂ ಆಗಲ್ಲಪ್ಪ. ಯಾಕಂದ್ರೆ ಪುಟಾಣಿನ ರತ್ನವೇಣಿ ಜೊತೆ ಕಳಿಸಿರೋದು ನಮ್ಮ ಅಖಿಲಕ್ಕ. ಅಕ್ಕನ ಬಗ್ಗೆ ರತ್ನವೇಣಿಯವ್ರಿಗೆ ತುಂಬಾ ಭಯ ಇದೆ. ಹಾಗೇನೂ ಆಗಲ್ಲ, ನೀನೇನು ಯೋಚನೆ ಮಾಡಬೇಡ. ಆದರೆ ಅಮ್ಮ ಯಾಕೆ ಪುಟಾಣಿನವ್ರ ಜೊತೆ ಕಳಿಸಿದ್ರು ಅಂತ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಹಾಂ, ಒಂದು ವೇಳೆ ರತ್ನವೇಣಿಯವರು ನಮ್ಮ ಪುಟಾಣಿನ ಹೇಗೆ ನೋಡ್ಕೋತಾರೆ ಅಂತ ಪರೀಕ್ಷೆ ಮಾಡೋದಕ್ಕೆ ಏನಾದರೂ ಅತ್ತೆಯಮ್ಮ ಅವ್ರ ಜೊತೆ ಕಳಿಸಿರ್ಬೋದಾ? ಆ ರೀತಿ ಏನಾದರೂ ಕಳಿಸಿದ್ರೆ ರತ್ನವೇಣಿಯವ್ರನ್ನ ಗಮನಿಸೋದು ಯಾರು? ಅಕ್ಕ ಕೆಲಸ ಇದೆ ಅಂತ ಆಫೀಸ್ಗೆ ಹೋಗಿದ್ದಾರೆ, ನಾವೆಲ್ಲರೂ ಇಲ್ಲಿದ್ದೀವಿ.
ರತ್ನವೇಣಿ ಅವ್ರ ಮಗುನ ಹೇಗೆ ನೋಡ್ಕೋತಾರೆ ಅಂತ ಯಾರು ಗಮನಿಸ್ತಾರೆ? ಒಂದು ವೇಳೆ ಪುಟಾಣಿನವ್ರು ಹೇಗೆ ನೋಡ್ಕೊಂಡ್ರು ಅಂತ ಅವಳ ಹತ್ರನೇ ಕೇಳಿ ತಿಳ್ಕೊಬೋದು ಅಂತ ಅನ್ಸುತ್ತೆ. ಸಂಜೆ ಅವ್ರ ಮನೆಗೆ ಬರೋವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು. ಅಜ್ಜಿ, ನಂಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸ್ತಿದೆ, ಕೊಡಿಸ್ತೀರಾ? ಐಸ್ ಕ್ರೀಮಾ? ಬೆಳಗ್ಗೆ ಬೆಳಗ್ಗೆ ಯಾರಾದರೂ ಐಸ್ ಕ್ರೀಮ್ ತಿಂತಾರಾ? ಸುಮ್ಮನೆ ನಡಿ. ಡ್ರೈವರ್ ಅಂಕಲ್, ಐಸ್ ಕ್ರೀಮ್ ಅಂಗಡಿ ಬಂದೆ ನಿಲ್ಲಿಸಿ. ಯಾಕೆ ಗಾಡಿ ಯಾಕೆ ನಿಲ್ಲಿಸ್ಬೇಕು? ನೀನು ಸುಮ್ಮನೆ ನಡಿಯಪ್ಪ. ಹೇಳ್ತಿರೋದು ಅರಸನ್ ಕೊಟ್ಟೆ ಅಖಿಲಾಂಡೇಶ್ವರಿ ಮೊಮ್ಮಕ್ಕಳು. ಅಜ್ಜಿ ಹೇಳಿದ್ದಾರೆ ನಿಂಗೇನಾದ್ರು ಬೇಕಿದ್ದೆ ತಗೋ ಅಂತ. ನೀವು ಕೊಡಿಸ್ಲಿಲ್ಲ ಅಂತೆ ನಾನು ಅಖಿಲ ಅಜ್ಜಿಗೆ ಹೇಳ್ತೀನಿ. ಆಯ್ತಾಯ್ತು, ತಿನ್ನು. ನನ್ನ ಗಂಟೆ ಹೋಗ್ಬೇಕು. ನೋಡಪ್ಪ, ಅಲ್ಲಿ ಐಸ್ ಕ್ರೀಮ್ ಗಾಡಿ ಏನಾದರೂ ಸಿಕ್ಕಿದ್ರೆ ಗಾಡಿ ನಿಲ್ಸಪ್ಪ. ಇಲ್ಲೇ ನಿಲ್ಸಪ್ಪ. ಆದಿತ್ಯ, ಯಾಕಪ್ಪ ಇವತ್ತು ಆಫೀಸ್ ಹೋಗ್ಲಿಲ್ವಾ? ಇಲ್ಲಪ್ಪ. ಅಲ್ಲ, ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳ್ತಿದ್ದೆ. ಇತ್ತಪ್ಪ, ಆದರೆ ಕ್ಯಾನ್ಸಲ್ ಮಾಡಿಕೊಂಡೆ. ಪುಟಾಣಿನ ರತ್ನವೇಣಿಯವ್ರ ಜೊತೆ ಕಳಿಸಿರೋದ್ರಿಂದ ಯಾಕೋ ಕೆಲ್ಸಕ್ಕೆ ಹೋಗೋದಕ್ಕೆ ಮನಸ್ಸೇ ಬರ್ತಾ ಇಲ್ಲಪ್ಪ. ಏನೋ ಒಂಥರ ಸಮಾಧಾನನೇ ಇಲ್ಲ. ಹೌದು ಮಾವ, ನಮ್ಮ ಪುಟಾಣಿ ಮನೆಗೆ ಬರೋವರೆಗೂ ಈ ಆತಂಕ ತಪ್ಪಿದ್ದಲ್ಲ. ಛೇ, ಅಷ್ಟೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಅಷ್ಟು ಸುಲಭವಾಗಿ ರತ್ನವೇಣಿ ಪುಟಾಣಿನ ಕೆಟ್ಟದಾಗಿ ನಡ್ಸ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಖಿಲಾನೇ ಕಳಿಸಿರೋದ್ರಿಂದ ರತ್ನವೇಣಿಗೂ ಆ ಭಯ ಇರುತ್ತೆ. ನಿಜ ಮಾವ, ಮಗು ಜನನಿದೆಲ್ಲ ನಂದು ಅನ್ನೋ ಸತ್ಯ ಅವ್ರಿಗೆ ಗೊತ್ತಾಗಿರೋದ್ರಿಂದ ಅವರು ಮಗು ಜೊತೆ ಮೊದಲಿನ ಹಾಗೆ ಖುಷಿಯಿಂದ ಸಲಿಗೆಯಿಂದ ಇರಲ್ಲ. ಏನಪ್ಪ ರೇ ದೊಡ್ಡ ಯಜಮಾನ್ರೆ, ಎಲ್ಲ ಏನೋ ಯೋಚನೆಯಲ್ಲಿದ್ದೀರಿ? ಏನಿಲ್ಲ ಹನುಮಂತು, ಅದೇ ಅಖಿಲ ಪುಟಾಣಿನ ರತ್ನವೇಣಿ ಜೊತೆ ಹೊರಗೆ ಕಳಿಸಿದಾಳಲ್ಲ, ರತ್ನವೇಣಿ ಅವರು ಪುಟಾಣಿ ಜೊತೆ ಹೇಗೆ ನಡ್ಕೊಳ್ತಿರ್ಬೋದು ಅಂತ ಯೋಚನೆ ಮಾಡ್ತಿದ್ವಿ. ವಿಷಯ ತಿಳಿತಿದ್ದಂಗೆ ನನಗೂ ಆಫೀಸಲ್ಲಿ ಇರೋಕ್ಕಾಗದೆ ಸೀದಾ ಇಲ್ಲಿಗೆ ಬಂದೆ. ನಿಮಗೆಲ್ಲ ಎಷ್ಟು ಆತಂಕ ಇದೆಯೋ ನನಗೂ ಹಾಗೆ ಆತಂಕ ಇದೆ. ಆದರೂ ಅಮ್ಮವ್ರು ಹೇಳಿ ಕಳಿಸಿರೋದ್ರಿಂದ ಏನೂ ಆಗಲ್ಲ ಅನಿಸುತ್ತೆ. ಹನುಮಂತು, ಅಖಿಲ ಆಫೀಸಲ್ಲಿ ಸಿಕ್ಕಿದ್ಲ? ಇಷ್ಟೊತ್ತಿಗೆ ಮೀಟಿಂಗ್ ಮುಗ್ದಿರ್ಬೇಕಲ್ವಾ? ಅಮ್ಮವ್ರ ಮನೇಲಿ ಇಲ್ವಾ? ಅವರು ಆಫೀಸ್ಗೆ ಯಾವಾಗ ಬಂದ್ರಪ್ಪ ರೇ? ಅಂದರೆ ಅಖಿಲ ಆಫೀಸಿಗೆ ಬಂದಿರೋದು ನನಗೆ ಗೊತ್ತೇ ಇಲ್ವಾ? ಬೆಳಿಗ್ಗೆಯಿಂದ ಇಷ್ಟೊತ್ತವರೆಗೂ ನಾನು ಆಫೀಸಲ್ಲೇ ಇದ್ದೆ. ಅಲ್ಲೆಲ್ಲೂ ಅಮ್ಮವ್ರು ಕಾಣಿಸ್ಲೇ ಇಲ್ಲ. ಮತ್ತೆ ಆಫೀಸಲ್ಲಿ ಮೀಟಿಂಗ್ ಇದೆ ಅಂತ ಹೋದ್ಲಲ್ಲ, ಹಾಗಾದ್ರೆ ಎಲ್ಲಿ ಹೋಗಿರ್ಬೋದು?